ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ಹಾಗೂ ಬಾಗಲಕೋಟೆ ಉಪಚುನಾವಣೆಯ ವಿಚಾರ ಎರಡು ಕಡೆ ಇವತ್ತು ಮತದಾನ ನಡೀತಿದೆ. ರಾಜ್ಯ ಉಪಚುನಾವಣೆಯನ್ನ ಎದುರು ನೋಡ್ತಾ ಇದೆ. ಎನ್ಡಿಎ ಅಭ್ಯರ್ಥಿಗಳು 100ಕ್ಕೆ 100 ಗೆಲ್ತಾರೆ. ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಜನರಿಗೆ ತಿಳಿದಿದೆ. ಹೀಗಂತ ಹಾಸನದಲ್ಲಿ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹಾಸನದಲ್ಲಿ ಮಾತನಾಡಿದರು ನಿಖಿಲ್ ಕುಮಾರಸ್ವಾಮಿ. ಉತ್ತಮರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋದನ್ನು ಜನರು ನಿರ್ಧಾರ ಮಾಡಿದ್ದಾರೆ. ಎನ್ಡಿಎ ಅಭ್ಯರ್ಥಿಗಳು ಈ ಎರಡೂ ಕ್ಷೇತ್ರಗಳಲ್ಲಿ 100ಕ್ಕೆ 100 ಗೆಲ್ಲುವ ವಿಶ್ವಾಸವಿದೆ. ಕೇಂದ್ರ ಸಚಿವರಾದ ಕುಮಾರಣ್ಣ ಅವರು ಎರಡೂ ಕಡೆ ಭೇಟಿ ಕೊಟ್ಟು ಕ್ಷೇತ್ರದ ಜನತೆಗೆ ರಾಜ್ಯದಲ್ಲಿರುವ ಕಾಂಗ್ರೆಸ್ ಪಕ್ಷದ ದುರಾಡಳಿತ, ಭ್ರಷ್ಟಾಚಾರ, ಹಗರಣ ಎಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾದ ಸಂದೇಶವನ್ನು ಕೊಟ್ಟಿದ್ದಾರೆ. ಎನ್ಡಿಎ ಅಭ್ಯರ್ಥಿಗೆ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು ಮೊದಲೇ ದಿನದಿಂದಲೇ ಕೆಲಸ ಮಾಡ್ತಿದ್ದಾರೆ ಅಂತ ನಿಖಿಲ್ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಇಡೀ ರಾಜ್ಯ ಎದುರು ನೋಡ್ತಾ ಇರ್ತಕ್ಕಂಥ ಈ ಉಪಚುನಾವಣೆಯಲ್ಲಿ ಒಂದ್ ಕಡೆ ದಾವಣಗೆರೆ ದಕ್ಷಿಣ ಜೊತೆಯಲ್ಲಿ ಬಾಗಲಕೋಟೆ ಸೇರಿದಂತೆ ಎರಡೂ ಕಡೆ ಉಪಚುನಾವಣೆ ನಡೀತಾ ಇದೆ. ಇವತ್ತಿನ ದಿನ ಮತದಾನದ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗಿದೆ. ಬಹುಶಃ ಈಗಾಗಲೇ ಸಾಕಷ್ಟು ಮತದಾರರು ಈ ಉಪಚುನಾವಣೆಯಲ್ಲಿ ಪ್ರಜಾಪ್ರಭುತ್ವದ ಒಂದು ಹಕ್ಕನ್ನ ಬಳಸ್ಕೊಂಡು ಒಬ್ಬ ಉತ್ತಮರಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಜನರು ನಿರ್ಧಾರ ಮಾಡಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ. ಜೊತೆಯಲ್ಲಿ ನಮ್ಮ ಎನ್ಡಿಎ ಅಭ್ಯರ್ಥಿಗಳು ಇವತ್ತೇನು ಕಣಕ್ಕಿಳಿದಿದ್ದಾರೆ ಈ ಉಪಚುನಾವಣೆಯಲ್ಲಿ 100ಕ್ಕೆ 100 ನಮ್ಮೆಲ್ಲರಿಗೂ ಕೂಡ ಆತ್ಮವಿಶ್ವಾಸ ಇದೆ. ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಕೇಂದ್ರದ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ ಉಪಚುನಾವಣೆ ಸಂದರ್ಭದಲ್ಲಿ 2 ದಿನಗಳ ಕಾಲ ಎರಡೂ ಕಡೆ ಹೋಗಿ ಭೇಟಿಯನ್ನ ಕೊಟ್ಟು ಒಂದ್ ಕಡೆ